ಕೊಪ್ಪಳಕ್ಕೆ ಸಂಬಂಧಪಟ್ಟಂತೆ ಕೂಡ ನಮ್ಮ ಹತ್ರ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಆಸ್ತಿ ಕಲಹಕ್ಕೆ ಸಂಬಂಧಪಟ್ಟಂತೆ ಸಂಬಂಧಿಕರೇ ಕೊಚ್ಚಿ ಕೊಲೆ ಮಾಡಿರುವಂತಹ ಡೀಟೇಲ್ಸ್ ಇದು. ಕೊಪ್ಪಳದ ತಾವರೆಗೆರೆ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ. ಚನ್ನಪ್ಪ ನಾರಿನಾಳ ಇವರಿಗೆ 35 ವರ್ಷ ವಯಸ್ಸಾಗಿತ್ತು. ಅವರ ಬರ್ಬರ ಹತ್ಯೆ ಆಗಿದೆ. ರವಿ ನಾರಿನಾಳ ಹಾಗೂ ಸಹಚರರು ಕೊಲೆ ಮಾಡಿದ್ದಾರೆ ಅನ್ನೋದು ಆರೋಪ. ಮಚ್ಚಿನಿಂದ ಮನ ಬಂದಂತೆ ಕೊಚ್ಚಿ ಕೊಂದು ಮುಗಿಸಿದ್ದಾರೆ ಹಂತಕರು. ಆಸ್ತಿ ಕಲಹ ಇವರ ಕೊಲೆಗೆ ಮೋಟಿವ್ ಅಂತ ಪ್ರಾಥಮಿಕವಾಗಿ ಸಿಗ್ತಾ ಇರೋ ಮಾಹಿತಿ ಹೇಳ್ತಾ ಇದೆ. ತಾವರೆಗೆರೆ ಠಾಣೆಯಲ್ಲಿ 10 ಜನರ ವಿರುದ್ಧ ಈ ಕುರಿತಂತೆ ಪ್ರಕರಣ ದಾಖಲಾಗಿದೆ. ನಡು ರಸ್ತೆಯಲ್ಲೇ ಕೊಂದು ಮುಗಿಸಿರೋದು. ಚನ್ನಪ್ಪ ನಾರಿನಾಳ್ 35 ವರ್ಷದ ವ್ಯಕ್ತಿ ಮೃತ ದುರ್ದೈವಿ ಅಂತ ತಿಳಿಸಲ್ಪಡ್ಲಾಗ್ತಾ ಇದೆ. 10 ಜನರ ವಿರುದ್ಧ ಈಗ ಪ್ರಕರಣ ಆಗಿರೋದು. ಇವ್ರ ಪಾತ್ರ ಏನು, ಯಾರ್ಯಾರು ಕ್ರೈಮ್ ಸೀನಲ್ಲಿ ಇದ್ರು ಎಲ್ಲವೂ ಕೂಡ ಗೊತ್ತಾಗುತ್ತೆ. ಮತ್ತೆ ಒಂದು ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ ನೋಡಿ. ಆಗ್ಲೇ ಆತ ಉಸಿರು ಚೆಲ್ಲಿದ್ದಾನೋ ಏನೋ ಗೊತ್ತಿಲ್ಲ. ಅಷ್ಟಾದ್ಮೇಲೂ ನೋಡಿ ಮತ್ತೆ ಮತ್ತೆ ಆತ ಬದುಕುಳಿಲೇಬಾರ್ದು, 1% ಚಾನ್ಸು ಇರಬಾರ್ದು ಅಂತ ಕೊಚ್ಚೋದನ್ನು ಗಮನಿಸ್ತಾ ಇದ್ದೀರಾ. ಅಲ್ಲಿ ಸಾರ್ವಜನಿಕರಿದ್ದಾರೆ, ಬಟ್ ಅವ್ರಿಗೆ ಭಯ, ಎಲ್ರಿಗೂ ಭಯ ಅಲ್ಲಿ. ಯಾಕಂದ್ರೆ ಕೈಯಲ್ಲಿ ಇದ್ದಿದ್ದು ಮಾರಕಾಸ್ತ್ರಗಳು ಆರೋಪಿಗಳ ಕೈಯಲ್ಲಿ. ಎಲ್ಲ ಕೊಚ್ಚಿ ಓಡ್ ಹೋದ್ರು ಕೂಡ ಒಬ್ಬ ಮಾತ್ರ ಕೊನೆ ತನಕ ಇನ್ನೂ 5 ರಿಂದ 6 ಸಲ ಕೊಚ್ಚೋದಕ್ಕೆ ಪ್ರಯತ್ನ ಪಡ್ತಾನೆ. ಇನ್ಫ್ಯಾಕ್ಟ್ ಮಾಡಿದ್ದಾನೆ ಅದನ್ನು. ಆಮೇಲೆ ಕಂಪ್ಲೀಟ್ ಉಸಿರು ಚೆಲ್ಲಿದ್ದಾನೆ ಅದು ಕನ್ಫರ್ಮ್ ಮಾಡಿಕೊಂಡು ಅಲ್ಲಿಂದ ಕಾಲು ಕೀಳ್ತಾನೆ. ಉಳಿದವರು ಎಲ್ಲರೂ ಕೂಡ ಓಡ್ ಹೋಗಿರ್ತಾರೆ. ರಸ್ತೆಯಲ್ಲಿ ಜನ ಓಡಾಡಬೇಕಾದ್ರೆ ಆಗಿರುವಂತಹ ಘಟನೆ ಇದು. ಸಾರ್ವಜನಿಕವಾಗಿ ಒಂದು ಪ್ರಶ್ನೆ ಬರುತ್ತೆ, ಕಾನೂನು ಸುವ್ಯವಸ್ಥೆ ಬಗ್ಗೆ. ಅದ್ರ ಬಗ್ಗೆ ನಾವು ಮಾತಾಡದೇ ಇದ್ರೆ ಬೆಟ್ರು ಅಂತ ಅನ್ಸುತ್ತೆ. ಆಮೇಲೆ ಜನರ ವರ್ತನೆ ಕೂಡ ಅಷ್ಟೇ. ಮಾರಕಾಸ್ತ್ರ ಇದೆ ಹೌದು, ಬಟ್ ನೀವೆಲ್ಲ ಒಟ್ಟಾಗಿದ್ದಿದ್ರೆ ಅಟ್ಲೀಸ್ಟ್ ಹಲ್ಲೆಯನ್ನು ತಪ್ಪಿಸ್ಬೋದಾಗಿತ್ತು ಆರಂಭಿಕ ಹಂತದಲ್ಲಿ. ಡೀಟೇಲ್ಸ್ ಕೊಡ್ತಾರೆ ಮುಕ್ಕಣ್ಣ ಕತ್ತಿ. ಮುಕ್ಕಣ್ಣ, ಈಗ ಈ ಕೊಲೆಗೆ ಸಂಬಂಧಪಟ್ಟಂತೆ ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲಾಗಿದೆ. ಎಷ್ಟು ಜನರನ್ನು ಅರೆಸ್ಟ್ ಮಾಡಲಾಗಿದೆ, ಯಾರ್ಯಾರ ಪಾತ್ರ ಏನೇನು, ಆಸ್ತಿ ಕಲಹದ ಹಿನ್ನೆಲೆ ಏನು? ಹೌದು ಮಮತಾ, ಈಗ ಹೇಳ್ಬೇಕಂದ್ರೆ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ತಾವರೆಗೆರೆ ಪಟ್ಟಣದಲ್ಲಿ ನಿನ್ನೆ ಕಳೆದ ರಾತ್ರಿ 10 ಗಂಟೆ ಸುಮಾರಿಗೆ ಅಂದ್ರೆ ಸರ್ಕಲ್ ಅಲ್ಲೇ ಅಂದ್ರೆ ಸಾರ್ವಜನಿಕರು ಓಡಾಡುವ ಸ್ಥಳದಲ್ಲಿ ಅಂದ್ರೆ ಹೀಗೆ ಮಾರಕಾಸ್ತ್ರಗಳಿಂದ ಅಂದ್ರೆ ಓರ್ವ ವ್ಯಕ್ತಿ ಅಂದ್ರೆ ಚನ್ನಪ್ಪ ನಾರಿನಾಳ್ ಅನ್ನೋ ಯುವಕನನ್ನು ಅಂದ್ರೆ ಮಾರಕಾಸ್ತ್ರದಿಂದ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಇದು ಅಂದ್ರೆ ಆಸ್ತಿ ಕಲಹಿನಲ್ಲಿ ಸಾಕಷ್ಟು ಬಾರಿ ಅಂದ್ರೆ ಕಳೆದ ಹಲವಾರು ವರ್ಷಗಳಿಂದಾನೇ ಸಾಕಷ್ಟು ಬಾರಿ ಇವರು ಇಬ್ಬರ ನಡುವೆ ಅಂದ್ರೆ ಚನ್ನಪ್ಪ ನಾರಿನಾಳ್ ಆಗಿರ್ಬೋದು ಮತ್ತು ಇವರು ರವಿ ನಾರಿನಾಳ್ ಕುಟುಂಬ ಇಬ್ಬರು ಸಂಬಂಧಿಕರ ಕುಟುಂಬದವರು ಸಾಕಷ್ಟು ಬಾರಿ ಗಲಾಟೆ ಮಾಡ್ಕೊಂಡಿದ್ರು, ಆಡ್ಕೊಂಡಿದ್ರು, ಸಾಕಷ್ಟು ಬಾರಿ ಪೊಲೀಸ್ ಸ್ಟೇಷನ್ ಹತ್ತಿದ್ರು. ಅಷ್ಟೇ ಅಲ್ಲದೆ ಇವ್ರ ಮೇಲೆ ಇಬ್ಬರ ಮೇಲೆ 307 ಅಂದ್ರೆ ಕೊಲೆಗೆ ಯತ್ನ ಈ ಆಲ್ರೆಡಿ ರವಿ ಆಗಿರ್ಬೋದು ಮತ್ತು ಚನ್ನಪ್ಪ ಮೇಲೆ ಕೊಲೆ ಯತ್ನ ಸಹ ನಡೆದಿತ್ತು. ಆದ್ರೆ ಪೊಲೀಸರು ಎಚ್ಚೆತ್ಕೊಳ್ಬೇಕಾಯ್ತು ಮತ್ತು ಅಧಿಕಾರಿಗಳು ಎಚ್ಚೆತ್ಕೊಂಡು ಅವ್ರನ್ನ ಇಬ್ಬರನ್ನ ಸಮಾಧಾನ ಮಾಡುವಂತಾಗ್ಲಿ ಏನಾದ್ರೂ ಒಂದು ಬಗೆಹರಿಸ್ಕೊಳ್ಬೇಕಾಯ್ತು. ಆದ್ರೆ ಕೊಲೆಯಲ್ಲಿ ಅಂತ್ಯ ಆಗಿರೋದು ನೋಡಿದ್ರೆ ಅದು ಸಾರ್ವಜನಿಕ ಸ್ಥಳದಲ್ಲಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡ್ತಾರೆ ಅಂದ್ರೆ ಎಲ್ಲಿ ಹೋಗ್ತಾ ಇದೆ ಪೊಲೀಸ್ ಇಲಾಖೆ ಅವರು ಇದ್ದು ಏನ್ ಮಾಡ್ತಾರೆ ಎಂಬ ಯಕ್ಷ ಪ್ರಶ್ನೆ ಕಾಡ್ತಾ ಇದೆ. ಮಮತಾ, ಧನ್ಯವಾದ ಮುಕ್ಕಣ್ಣ ಕತ್ತಿ ತಮ್ಮೆಲ್ಲ ಮಾಹಿತಿಗಾಗಿ.